ತಗೊಂಡಾಗಂಟ ಬಿಡ್ಲಿಲ್ಲ, ತಂದ್ಬಿಟ್ಟು ಬಾಗಿಲು ಮಡಗಿದ್ದಿಲ್ಲ ಯಾಕಾಗಿ ತಣ್ಣಗೆಲ್ಲ ಒಳಗೆ ಮಡಗಿಸೆ. ನೀವು ಏನು ಆಟ 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 ಮಾಡಿ ಇಷ್ಟಕ್ಕೆಲ್ಲ ಸುಮ್ಮನೆ ದುಡ್ಡನ್ನು ಇವಾಗ ಇದು ಮಾಡಿಸ್ದೆ. ಹಾಂ, ಇವಾಗ ಅದೇ ದುಡ್ಡಿದ್ರೆ ಏನು ಕರ ಆಯ್ತಿರ್ಲಿಲ್ವೇ? ಈ ಸೋಫಾ ಅಂತೆ, ಮಂಚ ಅಂತೆ, ಇದಂತೆ ಅದಂತೆ ಅಂತ ಸುಮ್ಮನೆ ಅನ್ಯಾಯವಾಗಿ ದುಡ್ಡು ಇಕ್ಕಿಸ್ದೆ. ಅಯ್ಯಯ್ಯೋ ಅನ್ಯಾಯವಾಗಿ ದುಡ್ಡು ಇಕ್ಸ್ಬಿಟ್ರು ನೋಡಿ ಅವ್ನಿಗೆ. ಮನೇಲಿ ಎಲ್ಲ ಇರಬೇಕು ಕಣ್, ಸುಮ್ಮನಿರು. ಯಾಕೆ ಹಿಂಗಾಡಿ ನೀನು? ಆಯ್ತು ಒಳಗೆ ಮಡಗಿಸೆ. ಅವ ಇತ್ತಾಗ ಇನ್ನೊಂದು ಕಡೆ ಕಿಟ್ಕೊಂಡು ನನ್ನ ಕಡೆ ಕಿಟ್ಕೊತೀನಿ, ಒಳಗೆ ಮಡ್ಗನ. ಸುಮ್ಮನಿರು ರವಷ್ಟ. ಯಾಕೆ ಹಿಂಗಾಡ್ತಾ ಇದೆಯಲ್ಲ? ನಾವು ಸೋಫಾ ತಂದಿರೋದು, ಇದು ದಿವಾನ ತಂದಿರೋದು ಎಲ್ಲರೂ ಗೊತ್ತಾಗದ್ ಬೇಡವೇ? ಅದಕ್ಕೆ ಆಚರಣೆ ಮಡಗಿಸ್ತಿರೋದು ಕಣ. ಎಲ್ಲ ಊರು ಅಡಿಬಿಟ್ಟಿರೆಲ್ಲ ಬರ್ತಾರೆ, ನೋಡ್ಕೊಂಡು ಹೋಯ್ತಾರೆ ಕಣ. ಅಯ್ಯಯ್ಯ ನಿಂಗೆ ಏನು ಗೊತ್ತೇ ಆಗಲ್ಲ ಕಣಪ್ಪ. ಇಲ್ಲ ನಿನ್ನ ಮಕ್ಕಿಷ್ಟ. ಯಾರು ತಗೊಂಡೋಗಿ ಒಳಗೆ ಮಾಡಿಕೊಂಡು ಇದು ಮಾಡ್ಕೊಳ್ಳೋದು ನೋಡಿದ್ದೀನಿ. ಊರು ಹೆಂಗು ಸುತ್ತೋರಕ್ಕೆ ಬಾಗ್ಲಲ್ಲಿ ಮಡಗಿದ್ದಾನಂತೆ. ತಗ್ತಗೆ ಒಳಗೆ ಮಡಗೆ ಎಲ್ಲನವೇ ಐಟಮ್ಸ ತಂದ್ಕೊಟ್ಟಿದ್ದಾಯ್ತು ತಾನೆ. ನಿಮ್ಗೆ ಯಾಕೇನು ಕೆಲಸ? ಬಿಡು, ಗಾಡಿ ಎತ್ತಕ್ಕೆ ಹೋಗ್ಬಿಟ್ಟು ಬರೋಗು. ನಾನೆಲ್ಲನೂ ಊರಾಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ಎತ್ತಿ ಒಳಗೆ ಮಡಗಿಸ್ಕೊತೀನಿ. ನೀನು ಯಾಕೆ ಎದ್ರಕೊತಿ? ಹೋಗು, ನಾನು ಇದ್ದೀನಿ. ಅದೇನು ಮಾಡಿ ಮಾಡವ, ನಿಂಗೆ ಹೆಂಗಾಯ್ತದಂಗೆ ಮಾಡು. ಮನಸ್ಸಿ ಹೊಲ್ದಿಕ್ಕ ಹೋಗ್ಬಿಟ್ಟು ಬರ್ತೀನಿ, ಅದೇನು ಮಾಡಿ ಮಾಡ್ಕೊ. ಸರಿ ಬಿಡು, ಗಾಡಿ ಇಲ್ಲಿಂದ ನಾನೇನೋ ಮಾಡ್ಕೋತೀನಿ. ನಿನ್ಗೆ ಯಾಕೆ? ಅವ್ವ ನನ್ನ ಸೋಫಾ, ಅವ್ವ ನನ್ನ ಇದು ದಿವಾನ, ಬೆಡ್ಡು ಎಲ್ಲ ತಂದುಬಿಟ್ಟಿದ್ದೀನಿ. ಆಸ್ತಿ ಗೀಸ್ಕೆ ಎಲ್ಲನೂ ನಮ್ಮೂರು ಅಡಿ ಬಿಟ್ಟಿರು ನೋಡಿ. ಇವಾಗ ಹೊಟ್ಟೆ ಉರ್ಕೋಬೇಕು. ಯಾರನ್ನೂ ಕರಿತೀನಿ, ನಾನೇ ಕರೆದ್ಬಿಟ್ಟು ಹೊಟ್ಟೆ ಉರಿಸ್ತೀನಿ. ಫಸ್ಟು ಎಲ್ಲ ಐಟಮ್ ಮೇಲೂ ಒಂದೊಂಚೂರು ಸಕ್ಕರೆ ಮಾಡಬೇಕು. ಹೊಸ ಐಟಮ್ ಮನೆಗೆ ಬಂದಿದ್ದಲ್ಲ, ಅದಕ್ಕೆ ಒಂದೊಂಚೂರು ಸಕ್ಕರೆ ಮಾಡಬೇಕು. ಹೊಯ್ತಾ ಇರೋದು ಕೆಂಪಕ್ಕ ಅಲ್ವೇ? ಓಯ್ ಕೆಂಪಕ್ಕ, ಕೆಂಪಕ್ಕ ಬಾಯ್ಲಿ. ಯಾಕೆ ಮಗ ಹಂಗೆ ಹಚ್ಕೊತಾ ಇದೆಯಲ್ಲ? ಯಾಕೆವ? ಓಯ್ ಬಾಯ್ಲಿ, ಏನೋ ಕೊಟ್ಟನ್ ಬಾಯ್ಲಿ. ಏನವ ಏನೋ ತಂದ್ಬಿಟ್ಟು ಬಾಗ್ಲಲ್ಲಿ ಮಾಡಿಕೊಂಡಿದ್ದಿ? ಸೋಫಾ ಸೆಟು ಇದು ಇದೇನವ? ಇದು ಹಿಂಗೆ ಕುತ್ಕೊಳ್ಳೋದು ಹಿಂಗದೆ ಸುತ್ತ ಬೇರೆದೆ. ಇದೇನವ ಇವೆಲ್ಲ? ಯಾವಾಗ ತಗೊಂಡವ? ಅಯ್ಯೋ ಕೆಂಪಕ್ಕ, ಇವಾಗ ತಂದು ಟಾಟಾ ಎಸ್ಸಿಂದ ಇಳಿಸಿ ಮಡಗಿನಿ ಕಣ್ಬ. ಇವಾಗ ತಾನೇ ಇತ್ತಂದೆ, ಅದಕ್ಕೆ ನಾನು ನಿಂಗೆ ಕರೆದಿದ್ದು ಹೆಂಗವೇ ನೋಡಲಿ ಅಂತ. ಅಯ್ಯೋ ಪಸಂದಾಗವೆ ಕಣವ. ಏನವ ಎಷ್ಟಾಯ್ತವ? ಎಲ್ಲಿ ತಗೊಂಡವ? ಚೆನ್ನಾಗವಲ್ಲವ ಇವೆಲ್ಲ? ಅಯ್ಯೋ ನಾನು ಒಂದು ಮನೆ ಕೊಳ್ಳಕ್ಕೆ ಒಂದು ದಿವಾನ ತಗೋಬೇಕು ಅಂತ ಅಷ್ಟಿನಿಂದ ಪೇಚಾಡ್ತಾ ಇದ್ದೀನಿ ಕಣೆ ಮಗ, ಆಯ್ತಾನೇ ಇಲ್ಲ. ಅಯ್ಯೋ ಇಷ್ಟರಿಂದ 45,000 ಆಗೋಯ್ತು ಕಣಮ್ಮ. 45,000 ಆಗೋಯ್ತು. ಅಯ್ಯೋ ಯಪ್ಪ, ನಮ್ಮ ಮನೆಯಪ್ಪ ಕೊಡ್ಸಲ್ಲ, ನಾನು ಬಿಡಲ್ಲ ತಗೊಬಂದು. 45,000 ಆಯ್ತವ? ಚೆನ್ನಾಗವೆ ಕಣವೆಲ್ಲ. ಹಾಸಿಗೆ ಎಲ್ಲ ತಗೊಂಡಿರಂಗಿದ್ದಿ? ಕಣಮ್ಮ ಹಾಸಿಗೆನ ತಗೊಂಡಿದ್ದೀನಿ. ಹಾಸಿಗೆ ಇದು ಎಲ್ಲನೂ ತಗೊಂಡೆ. ಚೆನ್ನಾಗವ ನೋಡು ಮುಟ್ಟಿ. ಇದು ಎಣ್ಣೆ ಮಗ, ಅತ್ತಿ ಇದ್ದಂಗದಲ್ಲೇ ಮಗ. ಯವ್ವ ಒಗ್ಗು ಸೂಪರ್ ಆಗದೆ ಕಣ್ಣೆ ಮಗ, ಕೂತ್ಕೊಳಕಲ್ಲ ಚೆನ್ನಾಗದೆ ಕಣವ ಇದು. ಅಯ್ಯೋ ನೋಡು ಅಂತ ತಗೊಬಂದಿದ್ದಿ. ನಮ್ಮೂರಲ್ಲಿ ನೀನೇ ಕಣವ ಹೊಸ ಹೊಸ ಐಟಮ್ ತರೋಳು ಅಂದ್ರೆ. ಚೆನ್ನಾಗದೆ ಕಣ್ಣೆ ಮಗ. ನೋಡು ತಿಮ್ಮಕ್ಕ ಹೋಯ್ತಾಳು ನೋಡಿ, ಕರಿಯವಳನ್ನ. ಓಯ್ ತಿಮ್ಮಜ್ಜಿ, ಬೈಲಿ ಹಂಗೆ ಒಂಚೂರು ಹೋಗಿವಿಲಿ ಬೈಲಿ. ಯಾಕವ ಇನ್ನು ಮಧ್ಯಾಹ್ನ ಊಟ ಮಾಡಿಲ್ಲ ಕಣೆ ಮಗ, ಈಗ ಹೋಯ್ತಾ ಇದೀನಿ ಹೊಲ್ತವಿಂದ. ಯಾಕವ? ಒಂದ್ ನಿಮಿಷ ಬೈಲಿ ಹೋಗಿವಿ. ಯಾಕನೆ ಮಗ ಹಂಗರ್ಸ್ಕೊತಾ ಇದೆಯಲ್ಲ ದಾರಿಲಿ ಹೋಗೋರ್ನ? ಏನಿಲ್ಲ ಕಣ್ ಬಾರಮ್ಮ, ಸುಮ್ಮನೆ ಕರ್ದೆ ಕಣ. ಯಾಕೆ ಹಂಗಂತೆಲ್ಲ ಸುಮ್ಮನೆ ಕರ್ದೆ ಅಂತ? ಎಣ್ಣೆ ಇದು ದಿವಾನ ತಗೊಂಡಿದ್ದೀನಿ, ಸೋಫಾ ಸೆಟ್ ತಗೊಂಡಿದ್ದೀನಿ, ಅದಕ್ಕೆ ನೋಡಕ್ ಕರ್ದೆ ಅಂತ. ಲಕ್ಷ್ಮಕ್ಕ ಇದೇನೇ ಇಂಥವು ತಂದ್ಬಿಟ್ಟಿದ್ದಿ? ದಿವಾನ ಮಂಚ ಎಲ್ಲನೂ ಇದೇನಾಗಿ ಮುಟ್ಟಿದ್ರೆ ಹಿಂಗೊಳಕ್ ಹೋಯ್ತದೆ, ಬೆಣ್ಣೆ ಇದ್ದಂಗದಲ್ಲೇ. ಎಷ್ಟು ಕೊಟ್ಕೆ ಇದಕ್ಕೆ? ಚೆನ್ನಾಗವಲೆ. ಇದೇನಾಗಿ ಇಂಥವು ತಂದ್ಬಿಟ್ಟಿದ್ಯಲ್ಲ ಬೆಂಗಳೂರು ಸಿಸ್ಟಮ್ ಥರ. ಚೆನ್ನಾಗವೆ ಕಣೆ. ಎಷ್ಟು ಕೊಟ್ಕಿ? ಎಲ್ಲಿ ತಂದ್ಗಿವ? ಅಯ್ಯೋ ಗೌರಕ್ಕ, 45,000 ರೂಪಾಯಿ ಆಯಿತು. ಇವಾಗ ತಗೊಬಂದೆ. ಇವಾಗ ತಂದು ಇಲ್ಲೇ ಟಾಟಾ ಎತ್ತಿ ಗಾಡಿಯಿಂದ ಇಳಿಸ್ಬಿಟ್ಟು ಮಡ್ಗೀನಿ. ಇನ್ನು ಒಳಿಕೋ ಮಡಗಿಲ್ಲ. ನಮ್ಮ ಮನೆಯಪ್ಪ ಅದು ಎಲ್ಲೋದ್ನ ಕಣೆ ಕಣಕ್ಕ. ಒಳಿ ತೊಗೊಂಡು ಮಡ್ಗನ ಅಂತಂದರೆ ಅವನೆಲ್ಲೋ ಎಲ್ಲೋದ್ನ ಕಣ ಬಕ್ಕಿಷ್ಟು ಇಟ್ಟಾಕ. ಒಳಿ ತೊಗೊಂಡಾಗ ಮಡ್ಗಕ್ಕೆ ಇನ್ನೂ ಇಲ್ಲಿ ಬಂದೇ ಇಲ್ಲ ಮನೆ ತಕ್ಕೆ. ಈಗ ಸಿಕ್ಕದ್ನಲ್ಲ ಸೀನಣ್ಣ ಅಲ್ಲಿ ಕರೆ ತಕೋಯ್ತಾ ಇದ್ದ, ಈಗ ಮನೆ ತಗೊಂಡ ಹೋಗಂಗಿದ್ದ ಅವನು. ಇಲ್ಲ ಕಣಕ್ಕ, ಅದು ಎಲ್ಲೋಗಿದ್ನ ಕಣೆ, ಗದ್ದಕ್ಕೆ ಹೋಗಿದ್ದಾನೇನೋ, ಬಂದೇ ಇಲ್ಲ ಮನೆ ತಕ್ಕೆ. ನೋಡಿ ಬಾಗ್ಲ ತಂದ್ಬಿಟ್ಟು ನಾನು ಬಾಗ್ಲ ಹಾರ ಹಾಕೊಂಡು ಕೂತೀವಿ. ನೀನ ಮರ ಕೊಟ್ಟು ಮಾಡಿಸ್ತೋ ಇಲ್ಲ ಮಾಡಿರೋ ತಂದಿದ್ದೀಗಿವ? ಎಷ್ಟಾಯ್ತು? ಯಾವ್ಯಾವ ಎಷ್ಟೆಷ್ಟು? ಯಾವ ಮರನೂ ಕೊಟ್ಟಿಲ್ಲ, ಏನಕ್ಕಿಲ್ಲ ಕಣ. ಮತ್ತೆ ಮಾಮ ದುಡ್ಡು ಕೊಟ್ಬಿಟ್ಟು ತಕ ಬಂದಿರೋವು ಚೆನ್ನಾಗಿದ್ದಾವೆ. ಬಾ ಮುಟ್ ನೋಡು ಬಾ ಹೆಂಗಿದ್ದಾವು ಅಂತ. ಚೆನ್ನಾಗವೆ ಕಣೆ. ಯಾವ ಮರದವು? ಟೀಕ್ ಮರನೋ ಇಲ್ಲ ಗಬ್ಳಿ ಮರನೋ ಇಲ್ಲ ಇದ್ರ ಮರನೋ ಹಲಸಿನ ಮರನೋ? ಚೆನ್ನಾಗವೆ ಕಣವ. ಮಾವಿನ ಮರ ಗೀವನ್ ಮರವಾದ್ರೆ ಚೆನ್ನಾಗಿ ಬಾಳ್ಕೆ ಬರ್ತವೆ. ಚೆನ್ನಾಗವೆ ಕಣೆ. ಎಷ್ಟು ಕೊಟ್ಟೆ ಇವಕ್ಕೆಲ್ಲ? ಅಯ್ಯೋ ತಿಮ್ಮಜ್ಜಿ ರೇಟ್ ಮಾತ್ರ ಕೇಳ್ಬೇಡ. ಅಯ್ಯೋ ಯಪ್ಪ, ಈ ಸೋಫಾಗೆ 32,000 ಕೊಟ್ಟಿದ್ದೀನಿ. ಇದಕ್ಕೆ ಈ ದಿವಾನ ಕುತ್ಕೊಳ್ಳೋದಲ್ಲ, ಇದರಿಂದ ಮ್ಯಾಲೆ ಕುತ್ಕೊಳ್ಳೋದ್ರಿಂದ ಇದರಿಂದ ಅದೆಷ್ಟು ಕೊಟ್ಟೆ? 11,000 ಕೊಟ್ಟಿನಿ. ಅಯ್ಯೋ ಯವ್ವ, ನನಗಂತೂ ಸಾಕಾಗೋಯ್ತು. ಅಷ್ಟು ಕೊಟ್ಟುಬಿಟ್ಟು ಬಂದಿದ್ದೀನಿ. ಆಮೇಲೆ ತಂದು ಮನೆ ತಕ್ಕವನಿಗೆ ಅವ್ನಿಗೊಂದು 1,000, ಎಲ್ಲ 45,000 ಬರಾಬರಿ ಆಗೋಯ್ತು ಈ ಸಾಮಾನಿಗೆ. ಚೆನ್ನಾಗವೆ ಕಣ್ ಬಿಡವ ಐಟಮ್ಸು, ಚೆನ್ನಾಗವೆ. ಕುತ್ಕೊಳಕ್ಕುವೆ ಮನೆಗುವೆ ಚೆನ್ನಾಗಿರ್ತವೆ. ಅಯ್ಯೋ ನಾವುವೇ ಒಂದು ಯಾವ ನಮ್ದ
ದಬ್ಳಿ ಮರ ಕುಯಿಸ್ಬಿಟ್ಟು ಮಾಡಿಸ್ಬೇಕು. ನಮ್ಮ ಮನೆಯವ್ನಿಗೆ ಅಷ್ಟಿನಿಂದ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಅಪ್ಪನ ಕುಯಿಸ್ ಮಾಡಿಸು ಅಂತ. ಮಾಡ್ಸೋದೇ ಅವಲ್ಲ. ಅಯ್ಯೋ ರೆಡಿಮೇಡ್ ತಗೊಬಿಡಮ್ಮ, ರೆಡಿಮೇಡ್ ಚಂದ ಕಣ. ಅಯ್ಯೋ ಕುಯಿಸಿ ಕೊರ್ದಿ ಕೊಟ್ಟು ಮಾಡ್ಸೋದ. ರೆಡಿಮೇಡ್ ತಗೊಬಿಡು, ಮಡ್ಗಿರವ. ನಿಮಗ ನಾವು ಮರ ಕೊಟ್ಟು ಮಾಡಿಸಿದ್ರೆ ಬಾಳ್ಕೆ ಚೆನ್ನಾಗಿ ಬರ್ತವೆ. ನಮ್ಮ ಮನೇಲಿ ನನ್ನ ಮದ್ವೆಲಿ ನಮ್ಮ ಅಪ್ಪನ ಮನೆಯವ್ರು ಮಾಡಿಸ್ಕೊಟ್ಟಿರೋ ಮಂಚ ಇನ್ನೂ ಹೆಂಗದೆ ಗೊತ್ತೇ, ಕಲ್ಲಿದ್ದಂಗದೆ. ಮಾಡಿಸಿದ್ರೆ ಮಂಚ ಬಿಗಿ ಬರ್ತವೆ. ಉಕ್ಕಣಮ್ಮ ಕೆಂಪಕ್ಕದ್ದೀಟ. ನಮ್ಮನೆಲ್ಲ ನಮ್ಮ ಮನೆಯಲ್ಲಿ ನನ್ನ ಮದ್ವೆಲಿ ಮಾಡಿಸ್ಕೊಟ್ಟಿರೋದು ಮರದ ಬೀರು ಇನ್ನೂ ಹೆಂಗದೆ ಗೊತ್ತೇ, ಕಲ್ಲಿದ್ದಂಗದೆ ಕಣಮ್ಮ. ನನ್ನ ಮದ್ವೆಲಿ ನಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು. ಅಯ್ಯೋ ಬಿಡ್ರಮ್ಮ, ನಿಮ್ಗೇನೋ ನಿಮ್ಮ ಅಪ್ಪರು ಮಾಡಿಸ್ಕೊಟ್ಟವ್ರೆ. ನಮ್ಮ ಮನೇಲಿ ನನ್ನ ಮದ್ವೆಲಿ ನಮ್ಮವ್ವ ಬರೀ 4,000 ರೂಪಾಯಿ ದುಡ್ಡು ಕೊಟ್ಟಿದ್ಲು ಹಾಸಿಗೆಗೆ ಅಂತ. ಆವಾಗ ತಗೊಂಡಿದ್ದು ಹಾಸಿಗೆ ಎಲ್ಲ ಚಿಲ್ಲಾಗೋಗಿದ್ದು. ಅದಕ್ಕೆ ಇವಾಗ ಹೊಸ ತಗೊಬಂದೆ. ಎಲ್ಲಿ ತಂದಾಗ ಇವ? ಅಯ್ಯೋ ನಾನು ಒಂದಿದು ಇಂಥ ಮುಂದೆಗಡೆ ಅದಲ್ಲ, ಇದು ಕುತ್ಕೊಳ್ಳೋದು ಕುರ್ಚಿ ಥರ, ಕುರ್ಚಿ ಇದು ದಿವಾನ ಥರ 2 ಥರ ಅದಲ್ಲ ಅಂತ ತಗೋಬೇಕಣ್ಣಗಿ ನಮ್ಮ ಮನೆಗೆ. ಎಲ್ಲಿ ತಂದೆ? ಯಾವ ಅಂಗಡಿಲಿ? ಸಂತೆ ಬಿದ್ದಿಲ್ಲ, ಹೊಸ ಅಂಗಡಿ ಅದಲ್ಲ, ಸೇಟು ಅಂಗಡಿ. ಆ ಸೇಟು ತಗೊಬಂದೆ. ಅಯ್ಯೋ ಏನಮ್ಮ ದೂರ ಏಟೇ ಬಿಡವಲ್ಲ. ಅಯ್ಯೋ ಸಖತ್ ಇದು ಮಾಡಿ ತಗೊಬಂದೆ. ಚೆನ್ನಾಗಿದ್ದಾವೆ. ಬೇಕಾದ್ರೆ ತಗೊಟ್ಟನು ಬೇಕಾರೆ ನಿನಗೆ ಇನ್ಸ್ಟಾಲ್ಮೆಂಟಲ್ಲೂ ಕೊಟ್ಟನಂತೆ ತಿಂಗಳ ಕಟ್ಕೊಂಡು ಹೋಗೋಕ್ಕೆ. ಇವತ್ತಿಗೆ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟರೆ ತಗೊಡ್ಬೇಕತ್ತಾಗೆ. ಹೆಂಗೂ ಈ ಗೃಹಲಕ್ಷ್ಮಿ ದುಡ್ಡು ಬರ್ತದೆ 2,000 ತಿಂಗಳ ಕಟ್ಕೊಂಡು ಹೋಗಿ ತಗೊಂಡ್ಬಿಡ್ಬೇಕತ್ತಾಗೆ. ಅಯ್ಯೋ ಹೋಗ್ನೆ ಮಗ, ನನ್ಗೆ ಆಲೇ 2 ತಿಂಗಳಾಯ್ತು ದುಡ್ಡೇ ಬಂದಿಲ್ಲ. ಅದೇನು ಎಂಟ್ಕಾಲ ಹೆಣ ಇರ್ಸಂಗೆ ಅನ್ನಂಗೆ ದುಡ್ಡೇ ಬಂದಿಲ್ಲ ಕಣ್ಣೆ ಮಗ ನನಗೆ 2 ತಿಂಗಳಿಂದ. ಅಯ್ಯೋ ನನಗೂ ಅಕ್ಕಿ ದುಡ್ಡು ಬಂದಿಲ್ಲ, ಇದ್ರ ದುಡ್ಡು ಬಂದಿಲ್ಲ. ಆಲೇ 2 ತಿಂಗಳಾಯ್ತು. ಅಕ್ಕಿ ದುಡ್ಡು ಬಂದಿಲ್ಲ, ಇದೆ ಅದೇ 2,000 ಆಗ್ತದೆ, ಅದು ಬಂದಿಲ್ಲ. ಅದೇನಪ್ಪ ನೀವೇ ಹಂಗೆ ಅನ್ನೋದು ದುಡ್ಡು ಬಂದಿಲ್ಲ ಅಂತ. ನನಗೆ ಮಾತ್ರ ತಿಂಗಳ ಬಂದು ಬಿದ್ದೈತದೆ. ತಿಂಗಳ ಬಂದು ಬಿದ್ದೈತದೆ ನನ್ನ ಅಕೌಂಟಿಗೆ. ನನಗೂ ಇನ್ನೂ ಬಂದಿಲ್ಲ ಕಣಕ. ಅದೇನೋ ಲಕ್ಷ್ಮಕ್ಕ ಮಾತ್ರ ತಿಂಗಳ ಬರ್ತದೆ ಅಂತಾಳೆ. ಅದೇನು ಲಕ್ಷ್ಮಕ್ಕನಿಗೆ ಸ್ಪೆಷಲ್ ಆಗಾಕರೋ ಏನೋ ಕಾಣೆ. ಫ್ರಿಡ್ಜ್ ಪೂಜೆ ಮಾಡ್ದಂಗೆ ಇವಕ್ಕೆಲ್ಲ ಪೂಜೆ ಗಿಜ್ಜೆ ಮಾಡಲ್ವವ? ಮಾಡ್ಬೇಕು ಕಣ್ತಿಮ್ಮಜ್ಜಿ, ಸಂದಿಕ್ ಮಾಡ್ತೀನಿ. ಸಂದಿಕ್ ಎಲ್ಲಾರು ಬಂದ್ರಿ, ಕಡಲೆ ಸಕ್ಕರೆ ಮಾಡಿ ಎಲ್ಲಾರು ಕಡಲೆ ಸಕ್ಕರೆ ಕೊಡ್ತೀನಿ ಪೂಜೆ ಮಾಡ್ಬಿಟ್ಟು. ಮಗ ಒಂದು 50,000 ಕೊಟ್ಟು ಫ್ರಿಜ್ ತಗೊಂಡೆ, ಅದಕ್ಕೂ ಕಡಲೆ ಸಕ್ಕರೆ ಕೊಟ್ಟೆ. ಈಗ ಒಂದು 45,000 ಕೊಟ್ಟು ಇವೆಲ್ಲ ತಂದಿದ್ದು. ಈಗಲೂ ಕಡಲೆ ಸಕ್ಕರೆ ಅಂತ ಹೇಳಿ ಏನಾರು ಸ್ವೀಟ್ ತರಿಸ್ಲಿ, ಮೈಸೂರು ಪಾಕು, ಜಾಂಗೀರು, ಜಿಲೇಬಿ ಅಂತವ. ನಮ್ಮ ಮನೆ ಅಪ್ಪ ಅದೆಲ್ಲೋದನ್ನ ಕಾಣೆ ಕಣಮ್ಮ. ಅವ್ನು ಇದ್ದಿದ್ದು ಏನಾರ ತರಿಸ್ಬೋದಾಗಿತ್ತು, ಅವನಿಲ್ಲ. ಅದೆಲ್ಲೋಗಿದನೋ ಕಾಣೆ. ಅಂಗಡಿಗೆ ಬಂದ್ರೆ ಅಂಗಡಿಗೂ ಬರ್ದೇ ಹೋದ. ಏನಾರ ಆಗಲಿ ಮನೆಲಾರ ಒಂದಿಷ್ಟು ಪಾಯಸನಾರ ಕಾಯಿಸ್ಕಿ ನೀನು. ಬಂದವ್ರಿಗೆಲ್ಲ ಬರೀ ಕಡಲೆ ಸಕ್ಕರೆ ಕೊಟ್ಟು ಕುಂಕುಮ ಕೊಟ್ಟು ಕಳಿಸ್ತೀಯಲ್ಲ, ಏನಾರ ಮಾಡಾಗಿಸಲಿ. ಅಯ್ಯೋ ಬೆಂಡ್ಲಿರಾ, ನಾನೇನೋ ನೋಡಲಿ ಅಂತ ಕರೆದ್ರೆ ನನಗೆ ನೀವು ಟ್ಯಾಕ್ಸ್ ಹಾಕೋ ಥರ ಕಾಣಿಸ್ತಿರಲ್ಲ. ಏನಾರು ಒಂದು ಹೇಳಿ ತಳಾಕ್ಬೇಕು ನಿನ್ನ. ಅಯ್ಯೋ ನೋಡ್ತೀನಿ ಕಣಕ್ಕ, ನೋಡೋಣ ಏನಾರು ಮಾಡ್ತೀನಿ. ಆದರೆ ನೋಡು, ಫ್ರಿಜ್ ತಂದ ಕಡಲೆ ಸಕ್ಕರೆ ಕೊಟ್ಟೆ, ಹಿಂದೆಲೇ ಐಟಮ್ಸ್ ಬಂದು. ಈಗ ಕಡಲೆ ಸಕ್ಕರೆ ಕೊಟ್ಟರೆ ತಿರ್ಗಿ ಏನಾರ ಬಂದವೇನೋ ಅಂತ ನೋಡ್ಬೇಕಾಗ್ತಿ. ಓಹೋ ಶಿವನೇ ಹೋಗತ್ತಾಗೆ. ಕಡಲೆ ಸಕ್ಕರೆನೂ ಕೊಡು, ಅದ್ರ ಜೊತೆಗೆ ಏನಾರು ಒಂದು ಸ್ವೀಟ್ ತರಿಸ್ಕೊಡು. ಹಾಲ್ಕೋವನೋ ಇದಂದರೆ ಇದು ಕೊಬ್ಬರಿ ಮಿಠಾಯೋ. ಇಲ್ಲಿ ನಮ್ಮೂರು ಅಂಗಡಿ ಸಿಗಲ್ವೇ, ಅವನೇ ತರಿಸ್ಕಿ. ಏನಾಗಲ್ಲ, ರೂಪಾಯೋ 2 ರೂಪಾಯಿನೋ ಬರ್ತಾವಲ್ಲ. ಆಯ್ತು ಕಣಮ್ಮ, ನೋಡ್ತೀನಿ ಏನಾರು ತರಿಸ್ತೀನಿ. ಸಂದಿಕ್ಕೆ ಎಲ್ಲಾರು ಮಿಸ್ ಮಾಡದೆ ಬಂದ್ರಿ. ಅರ್ಶಿನ ಕುಂಕುಮ ತಗೊಂಡು ನಮ್ಮ ಫ್ರಿಜ್ ನೆಮ್ಮದಿದೆಲ್ಲ ಸಾಮಾನುಗಳೆಲ್ಲ ಪೂಜೆ ಮಾಡಿರ್ತಿಲ್ಲ ನೋಡ್ಕೊಂಡು ಹೋಗಿರಿ. ಇಲ್ಲ ಗೌರಿ ನಡಿಯವ, ಪಟ್ಕೊಂಡನ ಒಟ್ಟ ಜೀವ ಬೈತದೆ. ಇವಳು ಬೇರೆ ಕರೆದ್ಲು ಅಂತ ಬಂದೆ, ಸಾಮಾನು ತೋರ್ಸಕ್ಕೆ ಕರೆದ್ಲಿ ಇವಳು ಬೇರೆ. ನಡಿ ಊಟ ಮಾಡೋಣ ಫಸ್ಟು. ಕಣಮ್ಮ ಬಾರಮ್ಮ ಊಟ ಮಾಡೋಣ. ಅಯ್ಯೋ ಇವ ಬೆಳಿಗ್ಗೆ ಹೋದವ್ರು ಈಗ ಹೋಯ್ತಾ ಇದ್ದೀವಿ ಮನೆತಕ್ಕೆ. ಬತ್ತಿ ಕಡ್ಲಕ್ಷ್ಮಕ್ಕ, ಸಂದಿಗೆ ಬತ್ತೀನಿ ಅರ್ಶಿನ ಕುಂಕುಮಕ್ಕೆ. ಬರೋದು ಸಂಜೆಕ್ಕೆ ಕೂಗ್ತೀನಿ ಹೋಗಿ, ನಾನೇ ಬತ್ತೀನಿ ಕಣ. ಆ ಕಡೆಗೆಲ್ಲ ಬಂದು ಎಲ್ಲಾರು ಕರೆದು ಬತ್ತೀನಿ ಕಣ. ಸರಿ ಕಣಕ್ಕ, ಆಯಿತು ಬಾ ಕರಿ, ನಾನು ಬತ್ತೀನಿ ಕಣ ಕುಂಕುಮಕ್ಕೆ. ಏನೇ ಮಗ ಗೌರಿ, ನೀನು ಸಾಮಾನು ತಂದಿರೋದು ನೋಡಿ ಹಂಗೆ ಉರ್ಕೋತಾಳೆ. ಕರುಬ್ಲಿ ಕಣವ ಅವಳು. ಅವಳು ಯಾಕವ ಕರಿಯಾಕೋದೆ ನೀನು? ಕರುಬ್ಲಿ ಹೆಂಗೆ ನೋಡು, ಹೆಂಗೆ ಇದು ಮಾಡ್ಕೊಂಡು ಹೊಟ್ಟೆ ಉರ್ಕೊಂಡ್ಲು. ಅಯ್ಯೋ ಉರ್ಕೊಂಡ್ಲುಕೋತಾಳೆ ಬಾರಮ್ಮ. ನಾನೇನು ಮಾಡೋಕ್ಕಾದತ್ತು? ನಾನು ತಿಮ್ಮಜ್ಜಿ ಕರೆದ ಜೊತೆಲಿ ಅವಳು ಬಂದು, ನನಗೇನು ಗೊತ್ತಿವಳು ಅವಳು ಅವಳ ಜೊತೆಲಿ ಅಂತ. ತಿಮ್ಮಕ್ಕನ ಅಂತೊಳೆಯ ಕರುಬ್ಲಿ. ಕರುಬ್ಲಿ ಅವಳುವೆ. ತಿಮ್ಮಮ್ಮ ಏನಂಗಿಲ್ಲ, ಅವಳು ಗೌರಾಕ ಒಂಚೂರು ಕರುಬ್ಲಿ. ನೀನು ಹೇಳ್ದಂಗೆ ಒಂಚೂರು ಹೊಟ್ಟೆ ಉರ್ಕೋತಾಳೆ. ಏನೋ ಕಾಣೆ ಮಗ, ಒಟ್ಟಿನಲ್ಲಿ ಚೆನ್ನಾಗಿರೋ ಸಾಮಾನು ತಂದಿದ್ದೆ ಕಣವ. ಯಾವಾಗಾರ ನನ್ನ ಮನೆಗೆ ಬರ್ತೀನಲ್ಲ, ಕುತ್ಕೊಳಕ್ ಬಿಡು ನನಗಿದ್ರ ಮೇಲೆ. ಕುತ್ಕೊಳಕ್ ಬಿಡ್ತಾ ಇದ್ದೀಯಾ? ಆ ರಾಜಕ್ಕ ಮಾಡ್ತಾಳಲ್ಲ ಹಂಗೆ. ಅಯ್ಯೋ ಇದ್ರ ಮೇಲೆ ಕುತ್ಕೊಂಡ್ರೆ ಕಾಲು ಮಡಿಕೊಂಡು ಕುತ್ಕೊಳ್ಳಂಗಿಲ್ಲ, ಕಾಲು ಇಳಿ ಬಿಟ್ಕೊಂಡೆ ಕುತ್ಕೋಬೇಕು, ಚಪ್ಪಲ್ ಹಾಕೊಂಡು ಕುತ್ಕೊಳ್ಳಂಗಿಲ್ಲ. ಅಯ್ಯೋ ಸೀನ್ ಗಿದ್ ಮಡಗಿದ್ದೀನಿ ನಂಗೆ ಆಡ್ತಾಳೆ ಕಣವ ಅವಳು ಬೇರೆ. ಅಯ್ಯೋ ನಾನೇನು ನಂಗಿಲ್ಲ ಕಣಮ್ಮ, ಬಾರಮ್ಮ. ಅಯ್ಯೋ ಹೋಗೋನಾಗೆ ಓದ್ಕೊಂಡೋದವೇ ಇರಗಂಟ ಅಷ್ಟೇ ಎಲ್ಲ, ಅದು ನಿಜ ಕಣವ. ಅಯ್ಯೋ ನಾನು ಯಾವಾಗಾರವೇ ದುಡ್ಡು ಇದು ಮಾಡ್ಕೊಂಡು ಹೊಂದಿಸ್ಕೊಂಡು ಹೇಳ್ತೀನಿ ಕಣವ, ಇಂಥದೊಂದು ತಂದ್ಕೊಡಿ ಅಂತ ನನಗೂ. ಹೋಗೋಣ ಆಯ್ತು ಕಣ್ ಬಾರಮ್ಮ, ತಕೊಟ್ಟನು. ತಕೊಟ್ಟ ಕಣ್ ಬಾ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಬನ್ನಿ, ನಿಮಗೂ ಸಂಜೆ ಪೂಜೆ ಮಾಡಿ ಕಡಲೆ ಸಕ್ಕರೆ ಕೊಡ್ತೀನಿ.